ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ MBBS ಹಸಲ್. ಸೊ ಈ ಚಾನೆಲ್ ನಾವು ಶುರು ಮಾಡಿದ್ದು ಯಾಕಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ, KA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಅನ್ನೋದು ಏನಿದೆ, ಈ ಬೋರ್ಡೇ ನಮಗೆ ಕೌನ್ಸಿಲಿಂಗ್ ಅನ್ನು ಮಾಡಿಕೊಡ್ತಾರೆ ವರ್ಷ ವರ್ಷ. ಸೊ ನೀಟ್ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಯಾವ ತರ ಸೀಟ್ ಅನ್ನು KA ಕೌನ್ಸಿಲಿಂಗ್ ಮೂಲಕ ಪಡೆಯಬಹುದು ಅನ್ನೋದು ಈ ವಿಡಿಯೋಲಿ ನಾವು ನೋಡೋಣ. ಸೊ ಈ ವಿಡಿಯೋ ಟೈಟಲ್ ಬಂದಾಗಿ ಆಲ್ ಅಬೌಟ್ MBBS ಸೀಟ್ಸ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಯಾವ ಯಾವ ತರಹದ MBBS ಸೀಟ್ ಅನ್ನು KA ಮೂಲಕ ನಾವು ಪಡೆಯಬಹುದು, KA ಕೌನ್ಸಿಲಿಂಗ್ ಮೂಲಕ ನಾವು ಪಡೆಯಬಹುದು, ನೀಟ್ ಎಕ್ಸಾಮ್ ಅಲ್ಲಿ ನಾವು ಯಾವ ಯಾವ ರ್ಯಾಂಕ್ಗೆ ಅಂತ ನಾವು ಮುಂದಿನ ಬರುವ ವಿಡಿಯೋದಲ್ಲಿ ಹೇಳ್ತೀವಿ. ಆದ್ರೆ ಈ ವಿಡಿಯೋದಲ್ಲಿ ನಾವು ಕೇವಲ ಇಷ್ಟು ಹೇಳ್ತಾ ಇದ್ದೀವಿ, ಯಾವ ಯಾವ ಕಾಲೇಜಲ್ಲಿ ಯಾವ ಯಾವ ತರಹದ ಸೀಟ್ಗಳನ್ನು ನಮಗೆ KA ಅವರು ಲಭ್ಯ ಮಾಡಿಕೊಡ್ತಾರೆ, ಯಾವ ಯಾವ ಸೀಟ್ ಅನ್ನು ಅವರು ನಮಗೆ ಅಲೋ ಮಾಡ್ತಾರೆ ಅನ್ನೋದ ನೋಡೋಣ. ಸೊ ಮುಂದೆ ಹೋಗೋಣ. ಫಸ್ಟ್ ಆಫ್ ಆಲ್, MBBS ಸೀಟ್ಸ್ ಇನ್ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ಯಾವ ಯಾವ ತರಹದ ಕಾಲೇಜ್ ಇದಾವೆ ಅಂತ ನಾವು ನೋಡೋಣ. ಸೊ ಕರ್ನಾಟಕದಲ್ಲಿ ಎರಡು ತರಹದ ಕಾಲೇಜ್ಗಳನ್ನು ನಾವು ನೋಡಬಹುದು. ಒಂದು ಗೌರ್ಮೆಂಟ್ ಕಾಲೇಜ್, ಇನ್ನೊಂದು ಪ್ರೈವೇಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜ್ ಟೋಟಲ್ 24 ಗೌರ್ಮೆಂಟ್ ಕಾಲೇಜ್ ಕರ್ನಾಟಕದಲ್ಲಿ ಇದೆ, ಮತ್ತು ಪ್ರೈವೇಟ್ ಕಾಲೇಜಲ್ಲಿ 4 ವಿಧವಾದ ಪ್ರೈವೇಟ್ ಕಾಲೇಜುಗಳನ್ನು ನಾವು ನೋಡಬಹುದು. 4 ವಿಧ ಯಾವುವು ಅಂದರೆ, ಮೊದಲನೆಯದಾಗಿ ಕರ್ನಾಟಕದಲ್ಲಿ ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜ್ ಆಗಿರುತ್ತೆ, ಮತ್ತೆ ಮೈನಾರಿಟಿ ಪ್ರೈವೇಟ್ ಕಾಲೇಜ್, ಮತ್ತೆ ಪ್ರೈವೇಟ್ ಯೂನಿವರ್ಸಿಟಿ, ಮತ್ತೆ ಡೀಮ್ಡ್ ಯೂನಿವರ್ಸಿಟಿ. ಯಾವ ಯಾವ ಕಾಲೇಜ್ಗಳು ಎಷ್ಟು ಸಂಖ್ಯೆಯಲ್ಲಿ ಇದಾವೆ ಅಂತ ನಾವು ನೋಡೋಣ. ನಾನ್ ಮೈನಾರಿಟಿ ಕಾಲೇಜಸ್ ಏನಿದೆ, ನಾನ್ ಮೈನಾರಿಟೀಸ್ ಮತ್ತು ಮೈನಾರಿಟಿ ಕಾಲೇಜ್ ಅವು ಏನಿದೆ ಅವೆರಡು ಸೇರಿ ಟೋಟಲ್ 26 ಕಾಲೇಜ್ಗಳಿವೆ. ಮತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಇವು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಬರುತ್ತೆ, ಆದರೆ ಈ ಕಾಲೇಜಲ್ಲಿ ಫೀ ಸ್ಟ್ರಕ್ಚರ್ ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಸ್ವಲ್ಪ ಬೇರೆ ತರ ಇರುತ್ತೆ. ಹಾಗಾಗಿ ಈ ಕಾಲೇಜ್ ಎಷ್ಟಿದಾವೆ ಅಂದ್ರೆ 9 ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ ಇದೆ. ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಈ ಕಾಲೇಜಲ್ಲಿ ಕೇವಲ ಸ್ವಲ್ಪ ಮಟ್ಟಿಗೆ ಸೀಟ್ ಮಾತ್ರ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಅಲೋ ಮಾಡ್ತಾರೆ, ಆದ್ರೆ ಇನ್ನು ಮಿಕ್ಕಿದ್ದ ಸೀಟನ್ನು ಆಲ್ ಇಂಡಿಯಾ ಕೋಟಾ ಮೂಲಕ ಪಡೆಯಬಹುದು. ಕೇವಲ ಆಲ್ ಇಂಡಿಯಾ ಕೋಟಾ ಮೂಲಕ ಬರುವಂತ ಸೀಟ್ಗಳು ಜಾಸ್ತಿ ಇರುತ್ತೆ. ಸೊ ನಾವು ಮುಂದೆ ಹೋಗೋಣ, ಯಾವ ರೀತಿ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೆಯದಾಗಿ ನಾವು ಹೋಗ್ತಾ ಇದೀವಿ ಗೋರ್ಮೆಂಟ್ ಕಾಲೇಜ್. ಗೋರ್ಮೆಂಟ್ ಕಾಲೇಜಲ್ಲಿ ಯಾವ ಯಾವ ರೀತಿಯ ಸೀಟ್ ಅನ್ನು ನೋಡೋಣ. ಸೊ ಗೋರ್ಮೆಂಟ್ ಕಾಲೇಜ್ ಯಾವ ಅಂದರೆ, ಬೆಂಗಳೂರಿನಲ್ಲಿರುವ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಲಿ, ಮೈಸೂರು ಮೆಡಿಕಲ್ ಕಾಲೇಜ್ ಆಗಲಿ, ಅಥವಾ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಆಗಲಿ, ಇಂಥ ಮುಂತಾದ ಕಾಲೇಜ್ಗಳು ಗೋರ್ಮೆಂಟ್ ಕಾಲೇಜಲ್ಲಿ ಬರುತ್ತವೆ. ಸೊ ಈಗ ನಾವು ತಿಳಿಯೋಣ ಯಾವ ಯಾವ ರೀತಿಯ ಸೀಟ್ಗಳನ್ನು ನಾವು ಗೋರ್ಮೆಂಟ್ ಕಾಲೇಜಲ್ಲಿ ನೋಡಬಹುದು. ಒಂದನೇ ಸೀಟ್ ಬಂದು ಸ್ಟೇಟ್ ಕೋಟಾ. ಎರಡು ಗೋರ್ಮೆಂಟ್ ಕಾಲೇಜಲ್ಲಿ ಒಟ್ಟು ಎಷ್ಟು ಸೀಟ್ ಇರುತ್ತವೆ, ಎಲ್ಲವೂ ಗೋರ್ಮೆಂಟ್ ಕೋಟಾ ಮೂಲಕನೇ ಇರುತ್ತವೆ. ಅಂದ್ರೆ ಯಾವುದೇ ತರಹದ ಪ್ರೈವೇಟ್ ಸೀಟ್ ಅನ್ನು ಅಲ್ಲಿ ಲಭ್ಯವಿರುವುದಿಲ್ಲ. ಸೊ ಆದರೆ ಗೋರ್ಮೆಂಟ್ ಕಾಲೇಜಲ್ಲಿ ಕರ್ನಾಟಕ ಗೋರ್ಮೆಂಟ್ ಕಾಲೇಜ್ ಅವರು ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ 85%, ಅಂದ್ರೆ 85% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ದ ಸ್ಟೇಟ್ ಸ್ಟೂಡೆಂಟ್ಸ್ ಅಂಡ್ 15% ಆಫ್ ದ ಸ್ಟೂಡೆಂಟ್ಸ್ ಆರ್ ಕಮ್ ಫ್ರಮ್ ಆಲ್ ಇಂಡಿಯಾ ಕೋಟಾ. ಸೊ ಉದಾಹರಣೆಗಾಗಿ ಈಗ ನಾವು ಯಾವ್ದಾದ್ರು ಕಾಲೇಜಲ್ಲಿ 100 ಸೀಟ್ ಇದಾವೆ ಅಂತ ಅನ್ಕೊಳ್ಳಿ, ಅದರಲ್ಲಿ 85 ಸೀಟು ಕರ್ನಾಟಕದವರಿಗೆ ರಿಸರ್ವ್ ಆಗಿರುತ್ತೆ. ಅಂದ್ರೆ ಇನ್ನು ಮಿಕ್ಕಿದ 15 ಸೀಟ್ ಆಲ್ ಇಂಡಿಯಾ ಕೋಟಾ, ಅಂದ್ರೆ ಬೇರೆ ಯಾವ ಸ್ಟೇಟ್ನವರಾದ್ರೂ ಬರ್ಬೋದು, ಆದ್ರೆ ಆಲ್ ಇಂಡಿಯಾ ಕೋಟಾ ಮೂಲಕ ಅಲೋ ಮಾಡ್ತಾರೆ. ಇದು KE ಅಲ್ಲಿ ಇದು ಆಗಿದೆ. ಸೊ ಇದರ ಫೀಸ್ ಬಂದು ಎಷ್ಟಿರುತ್ತೆ ಅಂದ್ರೆ 65,000 ಅಪ್ರಾಕ್ಸಿಮೇಟ್ಲಿ. ಇನ್ನು ಮುಂದೆ ಫೀಸ್ ಸ್ಟ್ರಕ್ಚರ್ ಅನ್ನು ಬಿಡ್ತಾರೆ, ಅವಾಗ ನೋಡೋಣ. ಸೊ ಹಿಂದಿನ ವರ್ಷ ಅವಾಗೆಲ್ಲ ನೋಡಿದಾಗ 65,000 ಅಪ್ರಾಕ್ಸಿಮೇಟ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ ಸೀಟ್ ಅಂದರೆ ನಾನ್ ಮೈನಾರಿಟಿ ಕಾಲೇಜಸ್. ಅಲ್ಲಿ ನಾನ್ ಮೈನಾರಿಟಿ ಕಾಲೇಜಸ್, ಮೈನಾರಿಟಿ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಇವೆಲ್ಲ ಕಾಲೇಜಸ್ ಯಾವ ಯಾವ ತರಹದ ಕಾಲೇಜ್ಗಳಲ್ಲಿ ಬರುತ್ತೆ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಬರುತ್ತೆ. ಸೊ ಪ್ರೈವೇಟ್ ಕಾಲೇಜ್ ಯಾವುದೇ ಆಗಲಿ, ಪ್ರೈವೇಟ್ ಕಾಲೇಜಲ್ಲಿ 3 ವಿಧವಾದ ಸೀಟ್ ಅನ್ನು ನಾವು ನೋಡಬಹುದು. ಒಂದು ಗೌರ್ಮೆಂಟ್ ಸೀಟ್, ಒಂದು ಪ್ರೈವೇಟ್ ಸೀಟ್, ಮತ್ತು ಒಂದು ಮ್ಯಾನೇಜ್ಮೆಂಟ್ ಅಥವಾ ಅದರ್ಸ್ ಅಂತ ಏನ್ ಹೇಳ್ತೀರಾ, ಅದರ್ಸ್ ಆಗಲಿ NRE ಆಗಲಿ ಆ ತರಹದ ಸೀಟ್ಗಳನ್ನು ನಾವು ನೋಡಬಹುದು. ಮೊದಲನೆಯದಾಗಿ ನಾವು ನೋಡೋಣ ನಾನ್ ಮೈನಾರಿಟಿ ಕಾಲೇಜಸ್ ಅಲ್ಲಿ ಯಾವ ಯಾವ ಕಾಲೇಜ್ ಬರುತ್ತೆ ಅಂದರೆ,
ದಾವಣಗೆರೆಯ JJM ಆಗಲಿ ಮತ್ತೆ ಮುಂತಾದ ಕಾಲೇಜ್ಗಳು ಈ ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜಲ್ಲಿ ಬರುತ್ತವೆ. ಸೊ ಅದರಲ್ಲಿ ಯಾವ ತರ ಸೀಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಗೌರ್ಮೆಂಟ್ ಸೀಟಲ್ಲಿ 40% ಸೀಟ್ 40% ಗೌರ್ಮೆಂಟ್ ಸೀಟ್ ಆಗಿ ಅವರು KA ದವರು ಹಂಚ್ತಾರೆ. ಇನ್ನು 40% ಪ್ರೈವೇಟ್ ಸೀಟ್, ಅಂದರೆ ಗೌರ್ಮೆಂಟ್ ಸೀಟಲ್ಲಿ 1.5 ಲ್ಯಾಕ್ ಫೀಸ್ ಇರುತ್ತೆ. ಪ್ರೈವೇಟ್ ಸೀಟಲ್ಲಿ 40% ಸೀಟ್ ಪ್ರೈವೇಟಿಗೆ ರಿಸರ್ವ್ ಆಗುತ್ತೆ, ಅಂದರೆ 12 ಲ್ಯಾಕ್ ಸೀಟ್ಗೆ ಪ್ರೈವೇಟ್ ಸೀಟನ್ನು ರಿಸರ್ವ್. ಇನ್ನು ಮಿಕ್ಕಿದ್ದು 20% ಅದು ಮ್ಯಾನೇಜ್ಮೆಂಟ್ ಆಗಲಿ ಅದರ್ಸ್ ಆಗಲಿ NRI ಕೋಟಾದಲ್ಲಿ ಬರುವಂತ ಸೀಟ್ಗಳು ಆಗಿರುತ್ತವೆ. ಅದರ ಫೀಸ್ ಬಂದು ಒಂದು 20 ರಿಂದ 40 ಲಕ್ಷವರೆಗೂ. ಒಂದೊಂದು ಕಾಲೇಜಲ್ಲಿ ಒಂದೊಂದು ತರಹದ ಫೀಸ್ ಇರುತ್ತೆ, ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಗೌರ್ಮೆಂಟ್ ಸೀಟ್ ಫೀಸ್ ಅನ್ನು KE ಗೌರ್ಮೆಂಟ್ ಸೀಟ್ ಮತ್ತು ಪ್ರೈವೇಟ್ ಈ ಮೂರು ತರಹದ ಸೀಟ್ ಆಗಲಿ ಅದು KA ಥ್ರೂ ಡಿಸೈಡ್ ಆಗುತ್ತೆ. ಅದು ಫೀ ಸ್ಟ್ರಕ್ಚರ್ ಅನ್ನು ಅವರು ಮುಂದೆ ಬಿಡುಗಡೆ ಮಾಡ್ತಾರೆ, ಅವಾಗ ನಾವು ನೋಡೋಣ. ಸೊ ಲಾಸ್ಟ್ ಇಯರ್ ಪ್ರಕಾರ ನಾವು ನೋಡೋದಾದ್ರೆ ಗೌರ್ಮೆಂಟ್ ಸೀಟ್, ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅನ್ನು ಪಡೆದ್ರೆ ನಿಮ್ಮ ಫೀಸ್ ಬಂದು 1.5 ಲ್ಯಾಕ್ ವರೆಗೆ ಆಗ್ಬಹುದು. ಸೊ ಅಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ತಗೊಂಡ್ರೆ ನಿಮಗೆ 12 ಲ್ಯಾಕ್ಸ್ ವರೆಗೂ ಫೀಸ್ ಆಗ್ಬಹುದು ಲಾಸ್ಟ್ ಇಯರ್ ಪ್ರಕಾರ. ಸೊ ಈಗ ಮುಂದೆ ಮ್ಯಾನೇಜ್ಮೆಂಟ್ ಸೀಟ್ ಹೇಳಿದಾಗೆ 20 ಲಕ್ಷದಿಂದ 40 ಲಕ್ಷ ಪ್ರತಿ ವರ್ಷವರೆಗೂ ಇರುತ್ತೆ. ಕಾಲೇಜ್ ಟು ವೇರಿ ಆಗುತ್ತೆ. ಇನ್ ಮಿಕ್ಕಿದ್ದು ಮೈನಾರಿಟಿ ಕಾಲೇಜಸ್. ಈ ನಾನ್ ಮೈನಾರಿಟಿ ಕಾಲೇಜಸ್ ಮತ್ತೆ ಮೈನಾರಿಟಿ ಕಾಲೇಜಸ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಷ್ಟೇ. ಈ ಕಾಲೇಜ್ ಇಲ್ಲಿ ಮೈನಾರಿಟಿ ಅನ್ನೋದು ಸ್ಪೆಷಲ್ ರಿಸರ್ವೇಶನ್ ಇರುತ್ತೆ. ಪ್ರೈವೇಟ್ ಸೀಟಲ್ಲಿ ಮೈನಾರಿಟಿ ಅನ್ನೋ ಸ್ಪೆಷಲ್ ರಿಸರ್ವೇಶನ್ ಇರುತ್ತೆ. ಅದು ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇದೆ ಅಂತ ನಾವು ಮುಂದೆ ಬರುವ ವಿಡಿಯೋದಲ್ಲಿ ನೋಡೋಣ. ಈಗ ಜಸ್ಟ್ ಓವರ್ ವ್ಯೂ ಆಗಿ ಇಲ್ಲಿ ನಾವು ನೋಡೋದು ಏನೆಂದರೆ, ಈ ನಾನ್ ಮೈನಾರಿಟಿ ಕಾಲೇಜಸ್ ಅಲ್ಲಿ 40% ಗೌರ್ಮೆಂಟ್ ಸೀಟ್ ಇದ್ದು ಮೈನಾರಿಟಿ ಕಾಲೇಜಸ್ ಅಲ್ಲಿ 25% ಗೌರ್ಮೆಂಟ್ ಸೀಟ್ ಇದೆ. ಉದಾಹರಣೆಗಾಗಿ 100 ಸೀಟ್ ಇದ್ದಲ್ಲಿ ಇಲ್ಲಿ ನಾನ್ ಮೈನಾರಿಟಿ ಕಾಲೇಜ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 40 ಗೌರ್ಮೆಂಟ್ ಸೀಟನ್ನು ಅಲಾಟ್ ಮಾಡ್ತಾರೆ. ಆದ್ರೆ ಮೈನಾರಿಟಿ ಕಾಲೇಜಲ್ಲಿ 25 ಗೌರ್ಮೆಂಟ್ ಸೀಟನ್ನು ಅಲಾಟ್ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಇಲ್ಲಿ 40 ಸೀಟ್ ಪ್ರೈವೇಟ್ಗೆ ಅಲಾಟ್ ಮಾಡಿದ್ದಾರೆ, ಇಲ್ಲಿ 55 ಸೀಟ್ ಪ್ರೈವೇಟ್ಗೆ ಅಲಾಟ್ ಮಾಡ್ತಾರೆ. ಸೊ ಇದು ಕೂಡ ಫೀಸ್ ಅದೇ ತರ ಹೇಳ್ದಂಗೆ ಗೌರ್ಮೆಂಟ್ ಸೀಟ್ ಫೀಸ್ 1.5 ಲಕ್ಷವರೆಗೆ ಇರುತ್ತೆ ಪ್ರತಿ ವರ್ಷ. ಮತ್ತೆ ಪ್ರೈವೇಟ್ ಸೀಟ್ ಫೀಸ್ ಬಂದು 12 ಲಕ್ಷವರೆಗೆ ಇರುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಅದೇ ಕಾಲೇಜ್ ಟು ಕಾಲೇಜ್ ವೇರಿ 20 ಲ್ಯಾಕ್ ಟು 40 ಲ್ಯಾಕ್ ಪರ್ ಇಯರ್. ಮ್ಯಾನೇಜ್ಮೆಂಟ್ ಆಗಲಿ ಅದರ್ಸ್ ಆಗಲಿ NRI ಸೀಟ್ ಆಗಲಿ ಅದು ಇದರಲ್ಲಿ ನಾವು ನೋಡಬಹುದು. ಈಗ ನೆಕ್ಸ್ಟ್ ನಾವು ಹೋಗೋದಾದ್ರೆ ಪ್ರೈವೇಟ್ ಯೂನಿವರ್ಸಿಟಿ. ಈಗ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಏನಪ್ಪಾ, ಯಾವ್ದು ಈ ಕಾಲೇಜಸ್ ಯಾವುವು? ಈ ಕಾಲೇಜಸ್ಗೆ ಈಗ ಇದು ನಾನ್ ಮೈನಾರಿಟಿ ಕಾಲೇಜಸ್ಗೆ ಏನ್ ಡಿಫರೆನ್ಸ್ ಅಂತ ನೋಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಇದು ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜ್ ಆಗಲಿ ಮೈನಾರಿಟಿ ಪ್ರೈವೇಟ್ ಕಾಲೇಜ್ ಆಗಲಿ ಇಲ್ಲಿ ಪ್ರೈವೇಟ್ ಸೀಟ್ ಬಂದು 12 ಲ್ಯಾಕ್ಸ್ ವರೆಗೂ ಫಿಕ್ಸ್ ಇರುತ್ತೆ. ಆದ್ರೆ ಇಲ್ಲಿ ಕಾಲೇಜ್ ಟು ಕಾಲೇಜ್ ವೇರಿ ಆಗುತ್ತೆ, ಅದು ಕಾಲೇಜಿಂದ ಡಿಸೈಡ್ ಆಗುತ್ತೆ. ಇದು KA ಥ್ರೂ ಡಿಸೈಡ್ ಆಗುತ್ತೆ. ಹಾಗಾಗಿ ಇದು 12 ಲ್ಯಾಕ್ಸ್. ಇದನ್ನು KA ಕೌನ್ಸಿಲಿಂಗ್ ಅಲ್ಲೇ ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಫೀಸ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಫೀಸ್ ಪ್ರೈವೇಟ್ ಸೀಟ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 20 to 25 ಲ್ಯಾಕ್ಸ್ ಪರ್ ಇಯರ್ ಅಷ್ಟು ಫೀಸ್ ಅನ್ನು ನಾವು ನೋಡಬಹುದು. ಇನ್ನು ಮಿಕ್ಕಿದ್ದು ಗೌರ್ಮೆಂಟ್ ಸೀಟ್ ಈ ಕಾಲೇಜ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲೂ ಕೂಡ ನಾವು ನೋಡಿದರೆ 40% ಸೀಟನ್ನು ಗೌರ್ಮೆಂಟ್ ಸೀಟ್ ಅಂತ ರಿಸರ್ವ್ ಆಗಿರುತ್ತೆ. ಅಂದ್ರೆ 100ರಲ್ಲಿ 40 ಸೀಟ್ ಗೌರ್ಮೆಂಟ್ ಸೀಟ್ ಆಗಿರುತ್ತೆ, ಇನ್ನು 40 ಸೀಟ್ ಪ್ರೈವೇಟ್ ಆಗಿರುತ್ತೆ. ಈಗ ಇಲ್ಲಿ ಫೀಸ್ ಎಷ್ಟಪ್ಪ ಅಂತ ನೋಡ್ಬೇಕಾದ್ರೆ ಇದನ್ನು ಗೌರ್ಮೆಂಟ್ ಸೀಟ್ ಬಂದು 1.5 ಲ್ಯಾಕ್ ವರೆಗೂ ಆಗುತ್ತೆ. ಇದು ಎಲ್ಲ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಫೀಸ್ ಬಂದು 1.5 ಲ್ಯಾಕ್ ಆಗುತ್ತೆ. ಅದು ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ ಮೈನಾರಿಟಿ ಕಾಲೇಜ್ ಆಗಲಿ ನಾನ್ ಮೈನಾರಿಟಿ ಕಾಲೇಜ್ ಆಗಲಿ. ಇನ್ನು ಏನಪ್ಪಾ ಡಿಫರೆನ್ಸ್ ಅಂದ್ರೆ ಇಲ್ಲಿ ಪ್ರೈವೇಟ್ ಕಾಲೇಜ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ 40% ಸೀಟ್ ಏನತ್ತೆ ಈ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ನೋಡಿ 12 ಲಕ್ಷದಲ್ಲಿ ಪಡೆಯಬಹುದಂತ ಸೀಟು ಇಲ್ಲಿ ನೀವು 25 ಲಕ್ಷವರೆಗೆ ಫೀಸ್ ಅನ್ನು ಚಾರ್ಜ್ ಮಾಡ್ತಾರೆ. ಈಗ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನಾವು ನೋಡಬಹುದಂತ ಒಂದು ಕಾಲೇಜ್ ಯಾವ್ದಪ್ಪ ಅಂದ್ರೆ ಶ್ರೀ ಮಧುಸೂದನ್ ಮೆಡಿಕಲ್ ಕಾಲೇಜ್ ಆಫ್ ಚಿಕ್ಕಬಳ್ಳಾಪುರ್. ಈ ಕಾಲೇಜು ಪ್ರೈವೇಟ್ ಯೂನಿವರ್ಸಿಟಿಯಲ್ಲೇ ಬರುತ್ತೆ. ಆದ್ರೆ ಈ ಕಾಲೇಜಲ್ಲಿ ನೀವು ಗೌರ್ಮೆಂಟ್ ಸೀಟ್ ಅನ್ನ ಪಡೆದ್ರೆ
ಗೋರ್ಮೆಂಟ್ ಸೀಟನ್ನು ಪಡೆದ್ರೆ ನಿಮಗೆ ಕೇವಲ 750 ರೂಪಾಯಿ ಪ್ರತಿ ವರ್ಷವನ್ನು ಅಷ್ಟೇ ಫೀಸನ್ನು ಆಗಿರುತ್ತೆ. ಆಮೇಲೆ ಇಲ್ಲಿ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಪ್ರೈವೇಟ್ ಫೀಸ್ ಮತ್ತೆ ಮ್ಯಾನೇಜ್ಮೆಂಟ್ ಫೀಸ್ ತುಂಬಾ ಜಾಸ್ತಿ ಇದೆ. ಪ್ರೈವೇಟ್ ಫೀಸ್ ಎಷ್ಟು 22 lakh ಮತ್ತೆ 40 lakh. ಮತ್ತೆ ಈ ಕಾಲೇಜಿಗೆ ನೀವು ಜಾಯಿನ್ ಆಗುವವರು ಅವರು ಕಾಲೇಜಿನಿಂದ ಒಂದು ಕೇವಲ ರೂಲ್ಸ್ ಅನ್ನು ಬಿಡ್ತಾರೆ. ಅದನ್ನ ನಾವು ಮುಂದೆ ಬರುವ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಳ್ಳುತ್ತೇನೆ. ಈಗ ಸದ್ಯಕ್ಕೆ ಇಷ್ಟೇ. ಅವರು ಕಾಲೇಜಲ್ಲಿ 5 ವರ್ಷ ಕೆಲಸ ಮಾಡೋದಾಗ್ಲಿ, ಆಮೇಲೆ ಅಲ್ಲೇ ರೆಸಿಡೆಂಟ್ ಆಗಿ ವರ್ಕ್ ಮಾಡೋದು, ಅವೆಲ್ಲ ಅವರು ರೂಲ್ಸ್ ಇದೆ. ಈ ಕಾಲೇಜಿನಲ್ಲಿ ನೀವು ಹೋಗ್ಬೇಕಂತ ಇದ್ರೆ ನೋಡೋಣ. ನಾವು ಮುಂದೆ ಈ ಕಾಲೇಜ್ ಬಗ್ಗೆ ಇನ್ನೂ ಒಂದು ವಿಡಿಯೋದಲ್ಲಿ ಈ ಕಾಲೇಜ್ ಬಗ್ಗೆ ನಾನು ನಿಮಗೆ ಕ್ಲೀನ್ ಆಗಿ ಹೇಳ್ತೀನಿ. ಸೊ ಮುಂದೆ ಬರೋದು ಇನ್ನೊಂದು ಯಾವ್ದಪ್ಪ ಪ್ರೈವೇಟ್ ಯೂನಿವರ್ಸಿಟಿ, ಇದು KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗಾ. ಇದು ಬಂದಾಗಿ ಮೈನಾರಿಟಿ ಪ್ರೈವೇಟ್ ಯೂನಿವರ್ಸಿಟಿ. ಅಂದ್ರೆ ಇದು ಮುಸ್ಲಿಂ ಮೈನಾರಿಟಿಯಲ್ಲಿ ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಮುಸ್ಲಿಂ ಮೈನಾರಿಟಿ ಮತ್ತೆ ಇದು HK ರೀಜನ್, ಇದು ಗುಲ್ಬರ್ಗಾ HK ರೀಜನ್ ಅಲ್ಲಿ ಬರುವುದರಿಂದ ಇದು ಮೈನಾರಿಟಿ ಪ್ಲಸ್ ಮುಸ್ಲಿಂ ಮೈನಾರಿಟಿ ಪ್ಲಸ್ HK ನಿಮಗೆ ರಿಸರ್ವೇಶನ್ ಇದ್ದರೆ ಇಲ್ಲಿ ನೀವು ನಿಮ್ಮ ರ್ಯಾಂಕ್ 7 lakh ಮಟ ಇದ್ರು, ಆಲ್ ಇಂಡಿಯಾ ರ್ಯಾಂಕ್ 7 lakh ಮಟ ಇದ್ರು ನಿಮ್ಗೆ ಪ್ರೈವೇಟ್ ಸೀಟ್ ಅನ್ನು ನೀವು ಪಡೆಯಬಹುದು. ಪ್ರೈವೇಟ್ ಸೀಟ್ ನಾನು ಹೇಳ್ತಾ ಇರೋದು ಪ್ರೈವೇಟ್ ಸೀಟ್, ಗೋರ್ಮೆಂಟ್ ಸೀಟ್ ಅಲ್ಲ. ಗೋರ್ಮೆಂಟ್ ಸೀಟ್ ಬಂದು ಇದರದು ರ್ಯಾಂಕ್ ಒಂದು 76,000 ಮಟ ಹೋಗ್ಬೋದು ನನ್ನ ಅನಿಸಿಕೆ ಪ್ರಕಾರ. ಸೊ let's see after the counseling, let's see after the first round of result, let's move to there. ಬಟ್ ಆದ್ರೆ ಪ್ರೈವೇಟ್ ಸೀಟ್ ಈ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ 16.5 lakh. ಇದು ಈ ಕಾಲೇಜಲ್ಲಿ ಏನಪ್ಪಾ ಅಂದ್ರೆ ಇದು ಯಾಕೆ ನಾನು ಇಲ್ಲಿ ಇದು ಮತ್ತೆ ಮಧುಸೂದನ್ ಕಾಲೇಜ್ ಯಾಕೆ ಸೆಪರೇಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಫೀಸ್ ಕಮ್ಮಿ ಇದೆ ಗೌರ್ಮೆಂಟ್. ಆದ್ರೆ ಇಲ್ಲಿ ಮುಸ್ಲಿಂ ಮೈನಾರಿಟಿ ಮತ್ತೆ HK ಹೊಂದಿರುವಂತ ವಿದ್ಯಾರ್ಥಿಗಳಿಗೆ MMH ರಿಸರ್ವೇಶನ್ ಅವರಿಗೆ ನೀವು 7 ಲಕ್ಷವರೆಗೂ ರ್ಯಾಂಕ್ ಇದ್ದರೂ ನಾವು ಸೀಟ್ ಪಡೆಯೋದನ್ನು ನಾನು ನೋಡಿದ್ದೇನೆ. ಲಾಸ್ಟ್ ಇಯರ್ ಆಗಲಿ ಅದಕ್ಕಿಂತ ಹಿಂದಿನ ವರ್ಷ ಆಗಲಿ ನಾನು ನೋಡಿದ್ದೇನೆ. ಹಾಗಾಗಿ ಈ ಕಾಲೇಜ್ ಬಗ್ಗೆ ನಾನು ಹೇಳ್ತಿದ್ದೀನಿ. ನೀವೇನಾದ್ರೂ HK ರೀಜನ್ ಅಲ್ಲಿ ಬಂದ್ರೆ ಅಥವಾ ಮುಸ್ಲಿಂ ಮೈನಾರಿಟಿ ಎರಡೂ ಸೇರಿಸಿ, HK ಪ್ಲಸ್ ಮುಸ್ಲಿಂ ಮೈನಾರಿಟಿ ಎರಡೂ ಇರಬೇಕು, ಒಂದೇ ಇದ್ರೆ ಆಗಲ್ಲ. ಅವು ಎರಡೂ ಇದ್ರೆ ನಿಮ್ಮ ರ್ಯಾಂಕ್ 7 lakh ವರೆಗೂ ನೀವು 16.5 lakh ಫೀಸ್ 16.5 lakh ವರೆಗೂ ಫೀಸ್ ಬರುತ್ತೆ. ಆ ಫೀಸ್ ನಿಮಗೆ ಅನುಕೂಲವಾದರೆ ಈ ಕಾಲೇಜ್ಗೆ ನೀವು ನೋಡಬಹುದು. ಇನ್ನು ಮಿಕ್ಕಿದ ಕೊನೆಯ ತರಹದ ಕಾಲೇಜ್ ಯಾವುದು ಅಂದರೆ ಡೀಮ್ಡ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ನಾವು 2 ತರಹದ ಸೀಟ್ ಅನ್ನು ನೋಡಬಹುದು. ಮೊದಲನೇದಾಗಿ ಗೌರ್ಮೆಂಟ್ ಸೀಟ್, ಇನ್ನು ಎರಡನೇದಾಗಿ ಡೀಮ್ಡ್ ಸೀಟ್. ಗೋರ್ಮೆಂಟ್ ಸೀಟ್ ಇದು KEA ಥ್ರೂ ನಮಗೆ ಅಲಾಟ್ ಮಾಡ್ತಾರೆ. ಇದು ಡೀಮ್ಡ್ ಸೀಟ್ ಅಂದ್ರೆ ಇದು ಆಲ್ ಇಂಡಿಯಾ ಕೋಟಾ ಥ್ರೂ ಅಲಾಟ್ ಮಾಡ್ತಾರೆ. ಇಲ್ಲಿ ಏನಪ್ಪಾ ಡಿಫರೆನ್ಸ್ ಡೀಮ್ಡ್ ಯೂನಿವರ್ಸಿಟಿ ಮತ್ತೆ ಪ್ರೈವೇಟ್ ಯೂನಿವರ್ಸಿಟಿಗೆ ಅಂದರೆ, ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಏನಿದೆ ಅದು ಆಲ್ ಇಂಡಿಯಾ ಕೋಟಾ ಇಂದಾನೇ ಬರಬೇಕು. ಇಲ್ಲಿ ಸ್ಟೇಟ್ ಕೋಟಾ ಏನು ಇರೋದಿಲ್ಲ. ಸ್ಟೇಟ್ ಕೌನ್ಸಿಲಿಂಗ್ ಇಂದ ಕೇವಲ ಸ್ವಲ್ಪ ಸೀಟ್ ಅಷ್ಟೇ ನಿಮಗೆ, ಸ್ವಲ್ಪ ಕಾಲೇಜುಗಳಲ್ಲಿ ಅಷ್ಟೇ ಸ್ವಲ್ಪ ಸೀಟ್, ಎಷ್ಟು 25% ವರೆಗೆ ಅಷ್ಟೇ ರಿಸರ್ವೇಶನ್. ಅದು ಕೇವಲ ಈ ಕಾಲೇಜುಗಳಲ್ಲಿ ಮಾತ್ರ. KMC ಮ್ಯಾಂಗ್ಳೂರ್ ಆಗಲಿ, JSS ಮೈಸೂರು, NPOM ಮಂಗಳೂರು, JNMC ಬೆಳಗಾವಿ, ಆಮೇಲೆ JGMMC ಧಾರವಾಡ. ಈ JGMMC ಧಾರವಾಡ ಕಾಲೇಜ್, ಈ JGMMC ಧಾರವಾಡ ಕಾಲೇಜಲ್ಲಿ ಇಲ್ಲಿ ಗೌರ್ಮೆಂಟ್ ಫೀಸ್ ಬಂದು ನಿಮಗೆ 6 lakh ಪರ್ ಇಯರ್ ವರೆಗೆ ಆಗುತ್ತೆ. ಆದ್ರೆ ಈ ಬೇರೆ ಕಾಲೇಜ್ಗಳಲ್ಲಿ ಎಲ್ಲ 1.5 lakh ಪರ್ ಇಯರ್ ವರೆಗೂ ಆಗ್ಬೋದು. ಸೊ ನೆಕ್ಸ್ಟ್ ಇನ್ನು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಇನ್ನು ಕೆಲವು ಕಾಲೇಜ್ಗಳಿದೆ. ಅಲ್ಲಿ ಯಾವುದೇ ತರಹದ ಗೌರ್ಮೆಂಟ್ ಸೀಟ್ಗಳನ್ನು KEA ಥ್ರೂ ಅಲಾಟ್ ಮಾಡೋದಿಲ್ಲ. ಎಲ್ಲ ಸೀಟ್ ಆಲ್ ಇಂಡಿಯಾ ಕೋಟಾ ಇಂದಾನೇ ಬರಬೇಕು. ಯಾವುದೇ ತರಹದ ಗೌರ್ಮೆಂಟ್ ಸೀಟ್ KEA ಥ್ರೂ ಅಲಾಟ್ ಆಗಲ್ಲ. ಸೊ ಯಾವ್ದಾವ ಕಾಲೇಜ್ ಅಂದ್ರೆ KMC ಮಣಿಪಾಲ್, BM ಪಾಟೀಲ್ ಬಿಜಾಪುರ್, ದೇವರಾಜ್ ಅರಸು ಕೋಲಾರ್, ಸಿದ್ಧಾರ್ಥ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು, ಮತ್ತೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈ ಕಾಲೇಜ್ಗಳಲ್ಲಿ ನೀವು ಏನಾದರೂ
ಸೀಟ್ ತಗೊಬೇಕಂದ್ರೆ ನೀವು ಆಲ್ ಇಂಡಿಯಾ ಕೋಟಾ ಇಂದನೇ ಬರಬೇಕು. ಇಲ್ಲಿ ಸ್ಟೇಟ್ ಕೋಟಾದಿಂದ ನಿಮ್ಗೆ ಯಾವುದೇ ತರಹದ ಗೌರ್ಮೆಂಟ್ ಸೀಟ್ ಆಗಲಿ ನಿಮಗೆ ಲಭ್ಯವಿರುವುದಿಲ್ಲ. ಸೊ ಟೋಟಲ್ ಆಗಿ ನಾವು ನೋಡ್ದಂಗೆ ಅಪ್ರಾಕ್ಸಿಮೇಟ್ಲಿ 70 ಟು 72 ಕಾಲೇಜಸ್ ಇದಾವೆ ಕರ್ನಾಟಕದಲ್ಲಿ. ಅದರಲ್ಲಿ 65 ಕಾಲೇಜ್ ಮಾತ್ರ ನಮಗೆ ಕೆಇಎ ಕೌನ್ಸಿಲಿಂಗ್ ಅಲ್ಲಿ ನಾವು ನೋಡಬಹುದು. ಆ, ಇನ್ನು ಮಿಕ್ಕಿ ಇನ್ನು ಮಿಕ್ಕಿದ ಕಾಲೇಜ್, ಈ 8 ಕಾಲೇಜ್ ಏನಿದೆ ಇದು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಬರುತ್ತೆ ಅಲ್ಲ, ಇದು ಕೇವಲ ಆಲ್ ಇಂಡಿಯಾ ಕೋಟಾ ಇಂದ ಮಾತ್ರ ನೀವು ಗೌರ್ಮೆಂಟ್ ಸೀಟನ್ನು ಪಡೆಯಕ್ಕೆ ಸಾಧ್ಯ. ಸೊ ಇದು ಈ ವಿಡಿಯೋದಲ್ಲಿ ನಾವು ಕೇವಲ ಇಷ್ಟು ಮಾತಾಡಕ್ಕೆ ಆಯಿತು. ಯಾವ ಯಾವ ತರಹದ ಸೀಟು ಕರ್ನಾಟಕ ಕೌನ್ಸಿಲಿಂಗ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಯುವ ಕೌನ್ಸಿಲಿಂಗ್ ಅಲ್ಲಿ ನಾವು ಪಡೆಯಬಹುದು. ಇನ್ನು ಮುಂದೆ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ನಮಗೆ ಕಮೆಂಟ್ ಹಾಕಿ, ನೀವು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ನಿಮಗೆ ಮುಂದೆ ಕ್ಯಾಟಗರಿ ವೈಸ್ ಡೀಟೇಲ್ಡ್ ಅನಾಲಿಸಿಸ್ ನಾನು ಈ ಚಾನೆಲ್ ಅಲ್ಲಿ ನಿಮಗೆ ಹಾಕ್ತೀನಿ. ಅದೆಲ್ಲ ಬೇಕಾದ್ರೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ. ಮತ್ತೆ ನಾವು ಈ ಚಾನೆಲ್ ಹೊಸದಾಗಿ ಶುರು ಮಾಡಿದ್ದೀವಿ. ನಿಮಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ಏನೇನು ಲಭ್ಯವಿದೆ ಅಂತ ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ. ಏನೇನು ಲಭ್ಯ ಅಂದ್ರೆ, ನಾನು ಒಬ್ಬ ಮೆಡಿಕಲ್ ಕಾಲೇಜಲ್ಲಿ ನಾನು ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗೆ ಕೇವಲ ಕೌನ್ಸಿಲಿಂಗ್ ಮಾತ್ರವಲ್ಲ, ನಿಮಗೆ ಕೌನ್ಸಿಲಿಂಗ್ ಆದ ಮೇಲೆ ಮುಂದೆ ಫಸ್ಟ್ ಇಯರ್ MBBS ಆಗಲಿ, ಸೆಕೆಂಡ್ ಇಯರ್ MBBS ಆಗಲಿ, ಮುಂದೆ ಯಾವ ರೀತಿ ಓದಬೇಕು, ಯಾವ ಯಾವ ಬುಕ್ಸ್ ಅನ್ನು ಓದಬೇಕು ಅಂತ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಮತ್ತೆ ಮುಂದೆ ನಿಮ್ಮ ಅಕ್ಕ ಅಣ್ಣ ಯಾರಾದರೂ ಇದ್ದಲ್ಲಿ ಅವರಿಗೆ ಎಕ್ಸಾಮ್ಸ್ಗೆ ನಾವು ಇನ್ನೂ ನಮ್ಮ ಪ್ಲಾನ್ ಅಲ್ಲಿ ಇದೆ. ನೋಡೋಣ, ನಾವು ಎಕ್ಸಾಮ್ಸ್ಗೆ ಕೌನ್ಸಿಲ್ ಮಾಡ್ಬೇಕಂತ ಇದ್ದೀವಿ. ಯಾವ ಯಾವ ತರ ಯಾವ 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 ಎಕ್ಸಾಮ್ಗೆ ಯಾವ ಯಾವ ತರ ಪ್ರಿಪೇರ್ ಮಾಡ್ಬೇಕಂತ ನೋಡೋಣ ಮುಂದೆ ಏನೇನಾಗುತ್ತೆ. ಸೊ ಸಪೋರ್ಟ್ ಮಾಡಿ, ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ಅಪ್ ಟು ಹಿಯರ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅವರ್ ಚಾನಲ್ MBBS Hustle. ಥ್ಯಾಂಕ್ ಯು.